ಇವತ್ತ ಸರ್ಕಾರದ ಆರೋಗ್ಯ ಸಚಿವರಾದ ಮಿತ್ರ ದಿನೇಶ್ ಗುಂಡೂರಾವ್ರೆ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಪ್ರಿಯ ಕೃಷ್ಣರವರೇ, ನಮ್ಮ ಹಿರಿಯ ಅಧಿಕಾರಿಗಳಂತ ವಿಕಾಸ್ ಸುಲ್ಲಾಕರ್ ಅವರೇ, ಅರವಿಂದ್ ಮೆನನ್ ಅವರೇ, ರಾಜೇಂದ್ರ ಅವರೇ, ಮದನಿ ಅವರೇ, ಸುಮಾರು 494 ಕಡೆ ಓಕೆ 417 ಕಡೆ ನೋಡ್ತಾ ಇದ್ದಾರೆ. 393 ಕಡೆ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸೊ ಇವತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗೋವಿಂದರಾಜನಗರ ಕ್ಷೇತ್ರ, ವಿಜಯನಗರ ಕ್ಷೇತ್ರದ ಎಲ್ಲ ಬಂಧುಗಳೇ, ಹಿರಿಯ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಇದೊಂದು ಗ್ಯಾರಂಟಿ ಸರ್ಕಾರ ಇದೆ. ಈ ಗ್ಯಾರಂಟಿ ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ. ನಾವೇನು ಜನರಿಗೆ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಬಂದಿದ್ದೇವೆ. ನಮ್ಮ ಗ್ಯಾರಂಟಿಗಳು 5 ಗ್ಯಾರಂಟಿ ಜೊತೆ ಮೊನ್ನೆ ತಾನೇ ನಾವು ಬಳ್ಳಾರಿಯಲ್ಲಿ ಭೂಮಿ ಗ್ಯಾರಂಟಿ ಕೊಟ್ಟು, ಇವತ್ತು ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ದೃಷ್ಟಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲಿ ದಿನೇಶ್ ಅವರು ಈ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ, ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ನಮ್ಮ ಸರ್ಕಾರದಲ್ಲಿ ನಂಬಿಕೊಂಡು ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಈ ಹಾಸ್ಪಿಟ್ಲಿಗೆ ಮರುಜೀವ ಕೊಡಬೇಕು ಅಂತೇಳಿ ನಮ್ಮ ಪ್ರಿಯ ಕೃಷ್ಣರವರು ನಮ್ಮ ಮೇಲೆ, ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಅವರ ಕ್ಷೇತ್ರದಲ್ಲಿರುವಂತಹ ಈ ಒಂದು BBMP ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಜನರ ಬದುಕಿಗೆ ಒಂದು ನನ್ನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಗೈನಕಾಲಜಿ, ಆಪ್ಥಮಾಲಜಿ, ಆಮೇಲೆ ಆರ್ಥೋಪೆಡಿಕ್ಸು, ಪೀಡಿಯಾಟ್ರಿಕ್ಸು, ಜನರಲ್ ಸರ್ಜರಿ ಮತ್ತು ಈಗಾಗಲೇ ಇವತ್ತಿನಿಂದ ENT, CT, MRI ಸ್ಕ್ಯಾನ್ ಇವೆಲ್ಲ ಕೂಡ ನಡೆಸೋದಕ್ಕೆ ಇವತ್ತು ಅವರು ಬೆಂಬಲವನ್ನು ಕೊಟ್ಟು ನಿಮಗೆಲ್ಲ ಸೇವೆ ಮಾಡಬೇಕು, ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ದೊಡ್ಡ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ನಮ್ಮ ಹತ್ರ ಏನು ಮಾರುಕಟ್ಟೆಯಲ್ಲಿ ಏನು ಸುಮಾರು 1/4 ಭಾಗ ಅಷ್ಟು ಹಣವನ್ನು ತೆಗೆದುಕೊಂಡು ಇಲ್ಲಿ MRI ಮತ್ತು CT ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಏನು ನಮಗೆ ಮನವಿ ಮಾಡಿಕೊಟ್ಟಿದ್ದು, ಅದನ್ನು ಇವತ್ತು ನಾವು ಅವ್ರಿಗೆ ಯಶಸ್ವಿಯಾಗಿ ಇದನ್ನ ಸದ್ಯದಲ್ಲೇ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. 7 ಕೋಟಿ ಜನಸಂಖ್ಯೆ ಅಂತ ನಮ್ಮ ರಾಜ್ಯ, 31 ಜಿಲ್ಲೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದು ಕೂಡ ಈಗ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ. 2421 PSCಗಳು ಕೂಡ ಈ ರಾಜ್ಯದಲ್ಲಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಏನು ನಮ್ಮ ಜನರು ಕೂಡ ಸರಳ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಸೇವೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸರ್ಕಾರಗಳು ಇಲ್ಲಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಹಾಕೊಡ್ತಾ ಇದ್ದ ಏನು ಒಂದು ಗುಣಾನಿ ಇದೆ, ಈ ಗುಣಾನಲ್ಲಿ 70ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿದೆ. ಬಹುಶಃ ಇಡೀ ದೇಶದಲ್ಲಿ ನಮ್ಮಲ್ಲಿರುವಂತಹ ಡಾಕ್ಟರ್ಸ್ ಬಹುಶಃ ಎಲ್ಲೂ ಇಲ್ಲ. ಅಷ್ಟು ಡಾಕ್ಟರ್ಸ್ಗಳನ್ನ ನಾವು ತಯಾರಿ ಮಾಡಿ ಹೊರಗಡೆ ದೇಶಕ್ಕೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಬಹಳ ನಮ್ಮ ಮಕ್ಕಳು ಬಹಳ ಆಸಕ್ತಿಯಿಂದ, ಬಹಳ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತಿಕೆಯಿಂದ ಹಿಡಿದು ಇವತ್ತು ಎಲ್ಲ ರಂಗದಲ್ಲೂ ಕೂಡ, ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ಅವರ ಮಕ್ಕಳನ್ನ
ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಇಡೀ ದೇಶ ಹೊಗಳೋ ರೀತಿಯಲ್ಲಿ ಇವತ್ತು ಅವರ ಸೇವೆಯನ್ನ ವಿವಿಧ ರೀತಿಯಲ್ಲಿ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ಗಳಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಣ್ಣಿಗೋಸ್ಕರ ಬಡ ಜನತೆಗೆ ಒಂದು ಕನ್ನಡಕವನ್ನು ಟೆಸ್ಟ್ ಮಾಡಿ ಕೊಡಿಸ್ಬೇಕು ಅಂತ ಹೇಳಿ ಇವತ್ತೇನು ದಿನೇಶ್ ಗುಂಡೂರಾವ್ ಒಂದು ಆಶಾ ಕಿರಣ ದೃಷ್ಟಿ ಕೇಂದ್ರ, ಇದು ನಮ್ಮ ಸರ್ಕಾರದ ಒಂದು ಗ್ಯಾರಂಟಿ. ನಿಮ್ಮೆಲ್ಲರ ಕಣ್ಣು ಕೂಡ ಅದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು, ನೋಡೋಗಿರ್ಬೋದು, ಓದೋಗಿರ್ಬೋದು, ಯಾವುದಕ್ಕೂ ಆಗಬಾರ್ದು ಅಂತ ಹೇಳಿ ಇವತ್ತು ಏನು ನಮಗೆ ಅವಕಾಶಗಳಿದೆ ಆ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನು ಇವತ್ತು ಮಾಡ್ಕೊಂಡು ಬಂದಿರೋದು ನನಗೆ ಬಹಳ ಸಂತೋಷ ಇದೆ. ಅದಕ್ಕೆ ನಾನು ಇಲ್ಲಿ ಬಂದು ಇವತ್ತು ಏನು ನಮಗೆ ಅವಕಾಶಗಳಿದೆ ಆ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನು ಇವತ್ತು ಮಾಡ್ಕೊಂಡು ಬಂದಿರೋದು ನನಗೆ ಬಹಳ ಸಂತೋಷ ಇದೆ. ಅದಕ್ಕೆ ನಾನು ಇಲ್ಲಿ ಬಂದು ಬಹಳ ಸಂತೋಷದಿಂದ ಈ ಒಂದು ಕೇಂದ್ರವನ್ನ 396 ಕಡೆ ನಾನು ಇವತ್ತು ಇಲ್ಲಿ ಉದ್ಘಾಟನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಇಲ್ಲಿಂದ ನನ್ನ ವಾಚ್ ಮಾಡ್ತಾ ಇರುವಂತ ಎಲ್ಲ ಡಾಕ್ಟರ್ಸ್ಗೆ ಏನು ಸೆಂಟರ್ಸ್ ಇದೆ ಅವ್ರಿಗೆ ಇಷ್ಟೇ ನಾನು ಹೇಳೋದು, ನೀವು 4-5 ಜನ ಸ್ಟಾಫ್ ಇಟ್ಕೊಂಡು ನನ್ನ ಪ್ರೋಗ್ರಾಮ್ ವಾಚ್ ಮಾಡೋದು ಏನು ಆಗುವುದಿಲ್ಲ. ನೀವೆಲ್ಲ ಮುಂದಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು. ನಮ್ಮ ಆಚಾರ ವಿಚಾರಗಳು ಪ್ರಚಾರ ಆದಾಗ ಮಾತ್ರ ಜನರಿಗೆ ನೀವು ಇಂಥ ಸೌಲಭ್ಯನ ಒದಗಿಸ್ಕೊಡ್ತಾ ಇದ್ದೀರಾ ಅಂತೇಳಿ ಗೊತ್ತಾಗ್ತದೆ. ಅದಕ್ಕೆ ಮುಂದಕ್ಕೆ ಯಾವುದೇ ಕಾರ್ಯಕ್ರಮ ಈ ತರ ವಿಜುವಲ್ನಲ್ಲಿ ವರ್ಚುವಲ್ ನಾವು ಮಾಡಿದಾಗ ಸರಿಯಾದ ನಿಮ್ಮ ಹಾಸ್ಪಿಟಲ್ಗಳಿರುವಂತ ನಮ್ಮ ಕಮಿಟಿ ಮೆಂಬರ್ಸು, ನಾಯಕರುಗಳು, ಎಲ್ಲ ನಾಯಕರು, ಎಲ್ಲ ಪಕ್ಷವನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಂಭ್ರಮ ಸಂತೋಷವನ್ನ ಈ ಸರ್ಕಾರ ಮಾಡ್ತಾರಂತ ಕಾರ್ಯಕ್ರಮವನ್ನ ಜನರಿಗೆ ಪ್ರಚಾರ ಮಾಡಿ ಈ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ತಾವೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲ ವೀಕ್ಷಣೆ ಮಾಡ್ತಾರಂತ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಮತ್ತು ನಾಗರಿಕರಿಗೆ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಕೋವಿಡ್ ಆದ್ಮೇಲೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಪ್ರಪಂಚದಲ್ಲಿ ದೇಶದಲ್ಲೇ ಒಂದು ದೊಡ್ಡ ಚರ್ಚೆ ಇವತ್ತು ಗ್ರಾಸವಾಗಿದೆ. ನಮ್ಮ ದಿನೇಶ್ ಗುಂಡೂರಾವ್ ಅದ್ರ ಬಗ್ಗೆ ವ್ಯಾಪಕವಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಕಾಳಜಿ ವಹಿಸಿ ಇದಕ್ಕೊಂದು ಹೊಸ ರೂಪವನ್ನು ನಮ್ಮ ಜನರ ಏನು ಪ್ರಾಣವನ್ನು ಉಳಿಸಲಿಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ನಮ್ಮ ಸರ್ಕಾರ ಇವತ್ತು ತೆಗೆದುಕೊಂಡು ಬರ್ತಾ ಇದೆ. ಇವತ್ತು ಇಡೀ ದೇಶಕ್ಕೆ ನಮ್ಮ ಆರೋಗ್ಯ ಇಲಾಖೆ ಒಂದು ಮಾದರಿಯಾದಂಥ ಸೇವೆಯನ್ನು ನಾವು ಮಾಡಿಕೊಂಡು ಬಹಳ ಸರಳ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು CSR ವತಿಯಿಂದ ಕೆಲವರೆಲ್ಲ ಬಂದು ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಜನರಿಗೆ ಕನ್ನಡಕವನ್ನು ಒದಗಿಸಿಕೊಟ್ಟು ಉಚಿತವಾದ ಸೇವೆಯನ್ನು ನಮ್ಮ ಸರ್ಕಾರದ ಜೊತೆಲಿ ಕೈ ಜೋಡಿಸಿದ್ದೀರಿ. ಅದಕ್ಕೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. SM ಕೃಷ್ಣರವರ ಅವಧಿಯಲ್ಲಿ ಯಶಸ್ವಿನಿ ಕಾರ್ಯಕ್ರಮವನ್ನು ಮಾಡಿ ಬಡವರಿಗೆ ಹಸು ಕೂಡ ಬಹಳ ಉಚಿತವಾದಂತಹ ಒಂದು ಆರೋಗ್ಯದ ಸೇವೆಯನ್ನು ಮಾಡಲಿಕ್ಕೆ ಅಲ್ಲಿಂದ ಪ್ರಾರಂಭವನ್ನು ಮಾಡೋದು. ಅದನ್ನು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ರು. ಈಗೂ ಕೂಡ ಇವತ್ತು ನಾವು ಮನುಷ್ಯನ ವಯಸ್ಸಾದ ಮೇಲೆ ಕೆಲವು ಚಿಕ್ಕಗೆ ಪ್ರಾರಂಭ ಆಗ್ತದೆ, ಕೆಲವು 40 ವರ್ಷ ಆದ್ಮೇಲೆ ಪ್ರಾರಂಭ ಆಗ್ತದೆ, ಕೆಲವು 60 ವರ್ಷ ಆದ್ಮೇಲೆ ಹಲ್ಲು, ತಲೆನೋವು, ಬೆನ್ನಿಗೆ ಹೀಗೆ ಎಲ್ಲ ಥರದ ಕಾಯಿಲೆಗಳು, ಮೆದುರೋಗ, ಬೇಕಾದಷ್ಟು ರೀತಿ ಎಲ್ಲ ಈಗ ಬಹಳ ಸ್ಪೆಷಾಲಿಟಿಗಳು ಕೂಡ ಇವತ್ತು ಪ್ರಾರಂಭ ಆಗುತ್ತಿದೆ. ಅದಕ್ಕೆಲ್ಲದಕ್ಕೂ ಕೂಡ ಇವತ್ತು ನಾವು ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಬಹಳ ಸಂತೋಷ. ವಿಜಯನಗರ ಕ್ಷೇತ್ರ ನಾನು ಆಗಾಗ ಈ ಕಡೆಲ್ಲ ಬಂದು ಓಡಾಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ವಿಜಯನಗರ ಕ್ಷೇತ್ರದಲ್ಲಿ ಮತ್ತು ನಮ್ಮ ಈ ಒಂದು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಬಹಳ ಚೆನ್ನಾಗಿ ಎಲ್ಲ ಕಡೆ ಬೇಕಾದಷ್ಟು ಕಂಪ್ಲೇಂಟ್ ಇದೆ. ನನಗೆ ವಿಜಯನಗರ ಕ್ಷೇತ್ರ ಮತ್ತು ಗೋವಿಂದರಾಜ ಕ್ಷೇತ್ರದಲ್ಲಿ ಯಾರು ಬಂದು ನಮ್ಮ ರೋಡ್ ಸರಿ ಇಲ್ಲ, ನಮ್ಮ ಚರಂಡಿ ಸರಿ ಇಲ್ಲ, ನಮ್ಮ ಕೆಲಸ ಇಲ್ಲ, ನಮ್ಮಲ್ಲಿ ಯಾರು ಲಂಚ ಕೇಳ್ತಾ ಇಲ್ಲ, ಕೊಡುವಂತ ಕೇಳ್ತಾ ಇಲ್ಲ ಅಂತೇಳಿ ಜನರು ಕೂಡ ಬಹಳ ಸಂತೋಷವಾಗಿ ಇವತ್ತಿದ್ದಾರೆ. ಸೊ ಸರ್ಕಾರದ ಪರವಾಗಿ ನಾವಿಬ್ಬರು ಶಾಸಕರು ಕೂಡ ನಾನು ಅಭಿನಂದಿಸ್ತೇನೆ. ಬಹಳ ಉತ್ತಮವಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ಬಹಳ ದರ್ಶಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಗುಣಮಟ್ಟದ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ.
ಎಲ್ಲ ವರ್ಗದ ಜನರು ಕೂಡ ಬಹಳ ಸಮಾನತೆಯಿಂದ ಅವರು ನೋಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಕೂಡ ಅವರ ಪಕ್ಷದ ಅಧ್ಯಕ್ಷನಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಬಯಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಜವಾಬ್ದಾರಿ ತೆಗೆದೊಂದು ಸೇವೆ, ಮಾನವನ ಸೇವೆ, ಮಾನವನ ಸೇವೆನೇ ಮಾನವನ ಸೇವೆ, ಇದು ನಮ್ಮ ಮೂಲ ಸಂಕಲ್ಪ. ಇಲ್ಲಿ ಜಾತಿ ಧರ್ಮ ಯಾವುದೂ ನಾವು ಇಟ್ಕೊಳ್ಳೋದಿಲ್ಲ, ಮಾನವೀಯತೆ. ಇವತ್ತು ಆ ಸೇವೆಯನ್ನು ನಮ್ಮ ಸರ್ಕಾರ ಬದ್ಧವಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಆಶೀರ್ವಾದ ಎಲ್ಲ ಈ ಸರ್ಕಾರಕ್ಕಿರಲಿ ಅಂತ ಈ ಸಂದರ್ಭದಲ್ಲಿ ಇದನ್ನ ಗಮನಿಸ್ತಾ ಇರುವಂತ ಎಲ್ಲ ಸುಮಾರು 310-414 ಕಡೆನೋ 90 ಕಡೆನೋ ಏನು ನೀವು ನಮಗೆ ವರ್ಚುವಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ, ನಾನು ಭಾಷಣ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಿಮಗೂ ಕೂಡ ಹೆಚ್ಚಿಗೆ ಜವಾಬ್ದಾರಿ ಇರಲಿ ಅಂತ ಹೇಳಿ ಇವತ್ತು ನಾನು ಕಣ್ ಟೆಸ್ಟ್ ಮಾಡಿಸಿದ್ದೀನಿ. ನಮ್ಮ ದಿನೇಶ್ ಕೃಷ್ಣ ಇಬ್ಬರು ನನಗೊಂದು ಕನ್ನಡ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ. ವೇದಿಕೆ ಕನ್ನಡ ನಾನು ಒಂದು ಹಾಕೊಂಡಿರ್ತೀನಿ, ಅವ್ರಿಗೆ ಒಂದು ಫ್ರೀ ನನಗೂ ಕೊಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಸೊ ಇಷ್ಟಿದೆ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತು ಅಂಧತ್ವ ಇರ್ತದೆ. ಇದಕ್ಕೆ ಪರಿಣಾಮಕಾರಿಯಾದಂಥ ರೀತಿಯಾಗಿ ನಾವು ಅದನ್ನ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಮತ್ತು ಅದನ್ನ ನಿವಾರಣೆ ಮಾಡತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳಿ ನಾವು ಈ ಆಶಾ ಕಿರಣ ಕಾರ್ಯಕ್ರಮವನ್ನು 2 ವರ್ಷದಿಂದ ಪ್ರಾರಂಭ ಮಾಡಿದ್ವು. ಪ್ರಥಮವಾಗಿ 4 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ವು. ಅಲ್ಲಿ ಹೇಗೆ ಅಂದರೆ ಎಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವಂಥದ್ದು, ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ CHOಗಳು ಅಲ್ಲಿ ಸ್ಕ್ರೀನಿಂಗ್ ಮಾಡಿಸುವಂಥ ವ್ಯವಸ್ಥೆ ಮಾಡುವಂಥದ್ದು. ತದನಂತರ ಯಾರ್ಯಾರಿಗೆ ಕಣ್ಣಿನ ಸಮಸ್ಯೆ ಇರ್ತದೆ, ದೃಷ್ಟಿದೋಷ ಇರ್ತದೆ, ಅವರಿಗೆ ಉಚಿತವಾದಂಥ ಕನ್ನಡಕ ವಿತರಣೆ ಮತ್ತು ಅವ್ರ ತಪಾಸಣೆ ಮಾಡಿಸಿ ಉಚಿತ ಕನ್ನಡಕ ವಿತರಣೆ, ಅಥವಾ ಅವರಿಗೆ ಕೊರೆ ಚಿಕಿತ್ಸೆ ಆಗಬೇಕು ಅಂತ ಇದ್ರೆ ಅದನ್ನು ಕೂಡ ಉಚಿತವಾಗಿ ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಮಾಡಿ ಪ್ರಾರಂಭ ಮಾಡಿದ್ವು. ಅದೇ ರೀತಿಯಾಗಿ 4 ಜಿಲ್ಲೆ ಆದ ನಂತರ ಇನ್ನೊಂದು 4 ಜಿಲ್ಲೆ ಸೇರಿಸ್ಕೊಂಡು 8 ಜಿಲ್ಲೆಯಲ್ಲಿ ಈಗಾಗಲೇ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ 8 ಜಿಲ್ಲೆಯಲ್ಲಿ ಸುಮಾರು 1,40,00,000 ತಪಾಸಣೆಗೆ ಒಳಗಾಗಿದ್ದಾರೆ ಜನ. 1,40,00,000 ಜನ ತಪಾಸಣೆಗೆ ಒಳಗಾಗಿದ್ದಾರೆ. ಮತ್ತು ಇದರಲ್ಲಿ 24.5 ಲಕ್ಷ ಜನರಿಗೆ ಅವರಿಗೆ ಹೆಚ್ಚಿನ ತಪಾಸಣೆ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭ ಅವ್ರಿಗೆ ಬಂದಿರತಕ್ಕಂಥದ್ದು. ದ್ವಿತೀಯ ಹಂತದ ತಪಾಸಣೆ ಆಯಿತು. ಅದೇ ರೀತಿಯಾಗಿ ಅದರಲ್ಲಿ 4.3 ಲಕ್ಷ ಜನರಿಗೆ ಉಚಿತ ಕನ್ನಡಕ ವಿತರಣೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. 4.3 ಲಕ್ಷ ಜನರಿಗೆ ಕೊಟ್ಟಿದ್ದೇವೆ. ಮತ್ತು ಒಟ್ಟು 1.05 ಲಕ್ಷ ಜನರಿಗೆ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು, ಕ್ಯಾಟ್ರಾಕ್ಟ್ ಸರ್ಜರಿಗಳನ್ನು ಮಾಡಿಸಿದ್ದೇವೆ. ಆದರೆ ನಾವು ಈ 8 ಜಿಲ್ಲೆಯಲ್ಲಿ ಮಾಡಿದಾಗ ಅದು ಒಂದ್ಸಲ ಹೋಗಿ ಬಂದಮೇಲೆ ತದನಂತರ ಮತ್ತೆ ಅದರ ಬಗ್ಗೆ ಕಂಟಿನ್ಯೂಟಿ ಇರೋದಿಲ್ಲ ಅಂತ ನಾವು ಇದನ್ನು ಬೇರೆ ರೀತಿಯಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ತದನಂತರ ಕೆಲವು ಕಡೆ CSR ಮುಖಾಂತರ ಕೆಲವರು ಮುಂದೆ ಬಂದರು, ನಾವು ಈ ಥರ ಒಂದು ದೃಷ್ಟಿ ಕೇಂದ್ರಗಳನ್ನು ಮಾಡ್ತೀವಿ, ಅಲ್ಲಿ ಬಂದು ಚೆಕಪ್ ಮಾಡ್ಕೋಬೋದು ಯಾರು ಬೇಕಾದರೂ. ಅವರು ಈಗಾಗಲೇ ತೋರಿಸಿದ್ರು ನಿಮಗೆ ಎಲ್ಲ ಇವತ್ತು ನಮ್ಮ ಜೊತೆಲಿ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಈ ಆಶಾ ಕಿರಣ ಹೊಸ ಕಾರ್ಯಕ್ರಮ ಏನು ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇದರಲ್ಲಿ ಏನಂತ ಹೇಳಿದ್ರೆ ಸುಮಾರು 393 ಕಡೆ ರಾಜ್ಯದಲ್ಲಿ 393 ಕೇಂದ್ರಗಳನ್ನು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆ, ನಮ್ಮ ತಾಲೂಕು ಆಸ್ಪತ್ರೆ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳು ಎಲ್ಲ ಕಡೆ ಈ ಕೇಂದ್ರಗಳನ್ನು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಏಕಕಾಲದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಯಾರು ಬೇಕಾದರೂ ಬರ್ಬೋದು, ಬಂದು ಅವ್ರಿಗೇನಾದ್ರೂ ದೃಷ್ಟಿ ದೋಷ ಇದ್ರೆ, ಕಣ್ಣಿನ ಸಮಸ್ಯೆ ಇದ್ರೆ ಬಂದು ಅಲ್ಲಿ ಚೆಕಪ್ ಮಾಡಿಸ್ಕೋಬಹುದು. ಯಾರು ಬೇಕಾದ್ರೂ ಚೆಕಪ್ ಮಾಡಿಸ್ಕೋಬಹುದು. ಅವ್ರಿಗೇನಾದ್ರೂ ಕನ್ನಡಕ ಹಾಕೊಡ್ತಕ್ಕಂಥ ಪರಿಸ್ಥಿತಿ ಇದ್ರೆ, ರಿಫ್ರಾಕ್ಟಿವ್ ಎರರ್ ಇದ್ರೆ ಅವರಿಗೆ ನಾವು ಫ್ರೀಯಾಗಿ ಕನ್ನಡಕಗಳು ಕೊಡ್ತೀವಿ. ಮತ್ತು ಯಾರಿಗಾದ್ರೂ ಸರ್ಜರಿಗಳಾಗಬೇಕಾದ್ರೆ ಫ್ರೀಯಾಗಿ ಮಾಡ್ಕೊಡ್ತೀವಿ. ಮತ್ತೆ ವಿಕಾಸ್ ಅವ್ರಿಗೆ, ಗೌತಮ್ ಮೆನನ್ ಅವ್ರಿಗೆ, ಹಾಗೆ ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂತಲೇ ಹೇಳ್ಬೋದು, ಹೀರೋನು ಅವರೇ, ವಿಲನ್ನು ಅವರೇ, ಸಪೋರ್ಟಿಂಗ್ ಆಕ್ಟರು ಅವರಾಗಿ, ಹಾಗೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ, ಆಗಲೇ ಒಂದು ಸ್ಪಷ್ಟನೆಯನ್ನು ಕೂಡ ನಮ್ಮ ಮಂತ್ರಿಗಳು ಕೊಟ್ಟರು. 2 ವರ್ಷದಿಂದ ಈ ಒಂದು ಆಸ್ಪತ್ರೆ ಏನು ನಾವು ಕಟ್ಟಿದ್ದೀವಿ, ಈ ಒಂದು ಆಸ್ಪತ್ರೆಯಲ್ಲಿ
ಫುಲ್ ಫ್ಲೆಜ್ ಹಾಸ್ಪಿಟಲ್ ಆಗೋದಕ್ಕೆ ಇನ್ನೂ ಆಗಿಲ್ಲ. ಯಾಕೆ ಅಂತಂದ್ರೆ ಗೊಂದಲಗಳಿದ್ದಾವೆ. ಡಾಕ್ಟರ್ಗಳು, ಆರೋಗ್ಯ ಇಲಾಖೆಯವರು, ಆದರೆ ಸ್ಟಾಫ್ ಎಲ್ಲ ಬಂದು BBMP. ಇದು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಒಂದು ಕಥೆ. ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನ ಕೊಡ್ತೀವಿ ಅಂತ ಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಒಂದು ರಿಪೋರ್ಟ್ ಅನ್ನ ಏನು ತಯಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ರಿಪೋರ್ಟ್ನ ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ, ಕ್ಯಾಬಿನೆಟ್ ನಲ್ಲಿ ಇಟ್ಟು ಕ್ಲಿಯರ್ ಮಾಡೋದ್ರ ಮುಖಾಂತರ ಇದನ್ನ ಆರೋಗ್ಯ ಇಲಾಖೆಗೆ ಹಸ್ತಾಂತರಗೊಳಿಸಿ, ಏನು ಫುಲ್ ಫ್ಲೆಜ್ ಹಾಸ್ಪಿಟಲ್ ನೀವು ವಿಕ್ಟೋರಿಯಾ ಅಥವಾ ಕಿದ್ವಾ ಎಲ್ಲ ನೋಡ್ತಿರಲ್ಲ, ಆ ರೀತಿ ಒಂದು ಫಂಕ್ಷನ್ ಆಗ್ತಕ್ಕಂಥ ಒಂದು ಹಾಸ್ಪಿಟಲ್ನ ನಿರ್ಮಾಣ ಮಾಡೋದಕ್ಕೆ, ಕಾರ್ಯರೂಪಕ್ಕೆ ಆರೋಗ್ಯ ಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈಗ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಕ್ಷೇತ್ರದಲ್ಲಿ ಈ ಆಸ್ಪತ್ರೆಯಲ್ಲಿ ಇನ್ನ ಕೆಲವೇ ದಿನಗಳಲ್ಲಿ ರಿಯಾಯಿತಿ ದರದಲ್ಲಿ, ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಯಾವ CT, MRI, ಎಕ್ಸ್ರೇ ಮತ್ತೆ ಬ್ಲಡ್ ಟೆಸ್ಟ್ ಗಳಿಗೆ ಹೊರಗಡೆ ಹೋಗಿ ನೀವು ಸಾವಿರಾರು ರೂಪಾಯಿಗಳನ್ನೆಲ್ಲ ಖರ್ಚು ಮಾಡ್ತೀರಲ್ಲ, ಅದನ್ನ ರಿಯಾಯಿತಿ ದರದಲ್ಲಿ 1/4 ಆಫ್ ದ ಕಾಸ್ಟ್, ನೀವೆಲ್ಲಿ ಹೊರಗಡೆ 500 ರೂಪಾಯಿ ಆದ್ರೆ 100 ರೂಪಾಯಿಗೆ ಆಗ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ಉದ್ಘಾಟನೆ ಮಾಡೋದಕ್ಕೆ ನಮ್ಮ DCM ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಇದನ್ನ ಕೊಟ್ಟಿದ್ದಾರೆ, ಆದೇಶವನ್ನು ಕೊಟ್ಟಿದ್ದಾರೆ. ಟೆಂಡರ್ ಎಲ್ಲ ಆಗಿದೆ, ಅದನ್ನ ಸ್ಥಾಪನೆ ಮಾಡಬೇಕಾಗಿದೆ. ಒಂದು 15 ದಿವಸ, ಒಂದು ತಿಂಗಳ ಕಾಲದಲ್ಲಿ ಅದು ಕೂಡ ಜನರಿಗೆ ಉದ್ಘಾಟನೆ ಆಗುತ್ತೆ, ಜನರ ಒಂದು ಬಳಕೆಗೆ ಓಪನ್ ಆಗುತ್ತೆ. ಅದಕ್ಕೂ ಈಗಲೇ ನಾನು ಅವ್ರಿಗೆ ಆಹ್ವಾನವನ್ನು ನೀಡ್ತಾ, ಬರ್ತಕ್ಕಂಥ ಒಂದು ತಿಂಗಳಲ್ಲಿ ಏನು ಅವ್ರು ಸ್ಥಾಪನೆ ಮಾಡ್ತಾರೆ ಅದನ್ನ ಬಂದು ಉದ್ಘಾಟಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಹ್ವಾನವನ್ನು ನೀಡ್ತಾ, ಬಂದಿರ್ತಕ್ಕಂಥ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತಾಡದೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ನಿವಾಸಿಗಳಿಗೂ, ನಮ್ಮ ಕಾರ್ಯಕರ್ತರಿಗೂ, ನಮ್ಮ ಪೊಲೀಸ್ ಸಿಬ್ಬಂದಿ, ಬಂದಿರ್ತಕ್ಕಂಥ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಕೋರ್ತಾ ನಾನು ಮಾತನಾಡ್ತೀನಿ.